ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಲಾಗ್. ಸೊ ಫ್ರೆಂಡ್ಸ್, ನಿಮ್ಗೆ ಗೊತ್ತಿದ್ದಂಗೆ ನಾನು ತುಂಬ ಕಮ್ಮಿ ಊಟ ಮಾಡ್ತೀನಿ. ನಾನು ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಅಷ್ಟು ಡಯಟ್ ಮಾಡೋ ಹುಡುಗಿ ಇದ್ದೀನಿ ನಾನು. ನಂತರ ತೆಳಗಿದ್ದು ಜಾಸ್ತಿ ಊಟ ಮಾಡೋರಿಗೆ ಈ ಲಾಗ್. ಇಲ್ಲಿ $20 ಕೊಟ್ಟು ಈ ಪ್ಲೇಟ್ ಇಲ್ಲ, ಛೋಟು ಪ್ಲೇಟ್ ಅಲ್ಲಿ ಕೊಟ್ಟಿದ್ದಾರೆ $15 $17 ಅಂತ. ಸೊ ಈ ದೊಡ್ಡ ಪ್ಲೇಟ್ ತೊಗೊಂಡು ಒಂದೇ ಸಲ ಹಾಕೋಬೇಕಂತೆಲ್ಲ. ಸೊ ಇವಾಗ ನಾ ಎಷ್ಟು ಹಾಕೋತೀನಿ ಅಂದರೆ ಎಲ್ಲ ತುಂಬ್ಕೋತೀನಿ ಆ ಪ್ಲೇಟಲ್ಲಿ. ಏನ್ರಿ ಅದು ಸ್ವೀಟ್ ಇದೆ, ಅದ್ರ ಬದಲಿ ಅದು ತಗೋ. ಅದು ಇರುತ್ತೆ ನೋಡಮ್ಮ. ನಿಮ್ಮ ಪ್ಲೇಟಲ್ಲಿ ಜಾಗ ಖಾಲಿ ಮಾಡಿಬಿಟ್ರೆ ಮುಗೀತಷ್ಟೇ. ಆಮೇಲೆ ನೋಡ್ರಿ ಫ್ರೆಂಡ್ಸ್, ಹೆಂಗೆ ತುಂಬ್ಕೋತಿದ್ದಾರೆ ಮೇಡಮ್ ಅವ್ರು ಅಂದ್ರೆ, ಯಪ್ಪ ಏನ್ರಿ ಇದೆಲ್ಲ ಉದ್ದು ತಿನ್ನಕ್ಕೆಲ್ಲ ಆಗಲ್ಲ ರೀ ಇದೆಲ್ಲ. ಅದು ಸ್ವೀಟ್ ರೀತಿ ತಿನ್ನಕ್ಕಾಗಲ್ಲ, ಅದೆಲ್ಲ ಒಂದೇ ತಗೊಳ್ರಿ. ಒಂದೇ ತುಂಬ್ಕೊಳ್ರಿ. ಆ ಮದುವೆ ಪ್ಲೇಟ್ ತುಂಬ್ಕೊಂತಾರಲ್ಲ, ತುಂಬ್ಕೊಂಬಿಡಿ. ಮಜಾ ಬರ್ಲಿಕ್ಕೆ ತುಂಬ್ಕೊಳ್ಳಿ. ಓ, ಇದು ದೊಡ್ಡದು ನೂಡಲ್ಸ್ ತಗೊಳ್ತೀರಾ? ಎಲ್ಲ ತಗೋತೀನಿ, ಇಲ್ಲ ಹಾಕ್ಕೊಡಿ. ಯಾರ ನಿಮ್ಮ ಪ್ಲೇಟ್ ನೋಡಿ ಎದ್ರಂಗದಾರ. ಇದು ಸ್ಯಾಲೆಡ್ ತಗೊಳ್ಳಿ, ಸ್ಯಾಲೆಡ್. ಇದು ಬೇಡ, ಇದು ಬೀಫ್ ಇದೆ, ಬೇಡ. ಅದು ತಗೊಳ್ಳಿ. ತಿನ್ನಲ್ಲಪ್ಪ. ಅದು ಕ್ಯಾರೆಟ್ ಹಾಕ್ಕೊಳ್ರಿ. ಹಾಂ, ಅದು ತಗೊಳ್ಳಿ. ಕ್ಯಾರೆಟ್ ನನಗೆ ಬೇಕ್ರಿ. ಹಾಂ, ಬರಲೇ ಇದೆಲ್ಲ ಬೇಡ, ಇದೆಲ್ಲ ಬೇಡ. ಇದೇನಿದು? ಹಾಂ, ಚಿಕನ್ ತಗೊಳ್ಳಿ. ಇದು ಎಂತ? ಚಿಕನ್ ಹುಡ್ಕಾಡ್ ಹಾಕ್ರಿ ಮೇಡಮ್. ಹೌದಾ? ಹಂಗಂದ್ರೆ ಡಬ್ರಿನ ಖಾಲಿ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಹೆಂಗೆ ತುಂಬಿದಾರ ಪ್ಲೇಟು. ಇನ್ನೇ ಸ್ವಲ್ಪ ಚಿಕನ್ ತಗೊಳ್ರಿ, ಹಾಕ್ರಿ ಸರಿಯಾಗಿನ. ಪ್ಲೇಟೇ ತುಂಬಿಲ್ಲ ನಿಮ್ಮದು. ಆ ನೂಡಲ್ಸ್ ಹಾಕಿ ಇನ್ನೂ ಚೆನ್ನಾಗಿದೆ. ಇದು ಇದೆ ಅಂತ? ಅದು ಬೇಡ ಬೇಡ ಅಂದರೆ ಬಿಟ್ಬಿಡ್ಬೇಕಷ್ಟೇ. ಇದು ಇಷ್ಟ ಆಗೋದು. ತಗೊಳ್ರಿ, ತಗೋಬೇಕಾ? ಹಂಗೆ ಹಿಂದೆ ಬರಬಾರ್ದೇನೋ ಮೇ ಬಿ. ಒಂದ್ಸಲ ಮುಂದೆ ಹೋದ್ರೆ ಮುಗೀತು. ಹೌದಾ? ಇದು ದೊಡ್ಡ ನೂಡಲ್ಸ್ ತಗೊಳ್ಳಿ. ಸಂಡೆ ಬೇಕಾ? ಅವಳು ಆದ್ಮೇಲೆ ತಗೊಳ್ಳಿ. ಬೇಡ ಬಿಡಿ, ಸಾಕು. ನಾರು ತುಂಬ್ಕೊಂಡಿಲ್ಲ. ನೋಡಿ ಫ್ರೆಂಡ್ಸ್, ನಾನು ಸಾಂಬಾರ್, ರೈಸ್, ಚಪಾತಿ, ಪಲ್ಯ ಎಲ್ಲ ಮಾಡಿದ್ದೀನಿ. ನಮ್ಮ ಯಜಮಾನ್ ನೋಡಿ ಫ್ರೆಂಡ್ಸ್, ಬರೇ ಹೊರಗಿನ ತಿಂತಾರೆ. ಏನು ಹೇಳ್ಬೇಕು ಇವ್ರಿಗೆ? ತಂದಿದ್ರಿ ಯಾರ ಹತ್ರ ಇಲ್ಲ ಅದು. ಸೊ ನಾವು ಮಾಡ್ತಾ ಇದ್ದೀವಿ ದೋಸೆ. ನೋಡ್ಬೋದು ನೀವು, ಆಲೂ ಭಾಜಿ ಆಲ್ರೆಡಿ ರೆಡಿ ಆಗಿದೆ. ಬಟರ್ ಏನು ದೊಡ್ಡ ಇದೆಲ್ಲ ರೆಡಿ ಇದೆ ಫ್ರೆಂಡ್ಸ್. ಜಸ್ಟ್ ನೀರು ಹಾಕಿ ಮೊಸರು ಹಾಕಿ ಕಲಸಿದ್ದಾರೆ ಅಷ್ಟೇ. ಹೊಸ ಹಂಚು ತಂದಿದ್ದೀವಿ, ಆ ಖುಷಿಗೆ ದೋಸೆ ಮಾಡ್ತಾ ಇದ್ದೀವಿ ನಾವು. ನೋಡಿಲ್ಲ ಹೆಂಗೆ ಮಾಡ್ಬೇಕು ಬ್ಯಾಟರ್ ಅಂತ ತೋರಿಸ್ತೀನಿ. ಹಿಂಗೆ ಗೋಲ್ ಮಾಡಿ ಇಲ್ಲಿ ಗ್ಯಾಸಿಗೆ ತರ್ಬೇಕು. ಹಿಂಗೆ ಬಂದರೆ ಹಿಂಗೆ ಬರಬೇಕು. ಹಾಕಿ ತೋರಿಸ್ತಾಳಲ್ಲ ದೋಸೆ ಹೆಂಗೆ ಹಾಕ್ತಾರೆ ಗೊತ್ತಾ? ಆಸ್ಟ್ರೇಲಿಯಾ ಮ್ಯಾಪ್ ಆಗುತ್ತೆ. ಕಾಯ್ಬೇಕದು ಹಂಚಿನ. ಹಂಚು ಕಾದಿದೆ ಅಲ್ಲಿ ನೋಡಕ್ಕೆ ಹಿಂಗೆ ಕೈ ಇಟ್ಟು ನೋಡಬೇಕು. ಘೀ ರೋಸ್ಟ್ ದೋಸೆ, ಸ್ಪೆಷಲ್ ಘೀ ರೋಸ್ಟ್ ದೋಸೆ. ಇವಾಗ 2 ಚಮಚ ತುಪ್ಪ ಹಾಕಿ ಹೊಡೆದ್ರೆ ನಾವು ಗುಲ್ಬರ್ಗನ ಬರ್ಬೇಕು. ಯಪ್ಪ, ಅವಾಗಿಂದ ಎಷ್ಟೊಂದು ಹಾಗಾಗತ್ತೀವಿ. ತಿನ್ಬೇಕು. ನೀವು ಯೋಚನೆ ಮಾಡ್ತಿರ್ಬೋದು, ಯಾಕೆ ಈ ಹುಡುಗಿ ಈ ಥರ ಅಡುಗೆ ಮಾಡಿರೋ ವಿಡಿಯೋ ಹಾಕಿದ್ದಾಳೆ ಅಂತ. ಯಾಕಂದರೆ ನಮ್ಮ ಅತ್ತಿ ಮಾವನು ನೋಡ್ತಾರೆ ಫ್ರೆಂಡ್ಸ್ ಈ ವಿಡಿಯೋನ ಯೂಟ್ಯೂಬಲ್ಲಿ. ಸೊ ಗೊತ್ತಾಗಲಿ ನಾ ಆರ್ಡರ್ ಮಾಡೋ ಜೊತೆಗೆ ಅಡುಗೆನೂ ಮಾಡ್ತೀನಿ ಅಂತ.